ಯಶಸ್ವಿ ಆಗೋದಕ್ಕೆ 10 ಸೀಕ್ರೆಟನ್ನು ಕೇಳೋದಕ್ಕೆ ನೀವು ರೆಡಿ ಇದ್ದೀರಾ? ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ. ಹಾಗಾದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೀವು ನೋಡಿ. ಸೊ ಯಶಸ್ವಿಗೆ ಒಂದು 10 ಸೂತ್ರಗಳು ನಿಮ್ಮ ಮುಂದೆ ಇವತ್ತು ಶೇರ್ ಮಾಡೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಸೊ ಹಾಯ್, ನಾನು ನಿಮ್ಮ ವೆಂಕಟಪತಿ, ಬಿಸ್ನೆಸ್ ಆ್ಯಂಡ್ ಕ್ರಿಪ್ಟೋ ಎಕ್ಸ್ಪರ್ಟ್, ಫೌಂಡರ್ ಆಫ್ ಯು. ಫಸ್ಟ್ ಆಫ್ ಆಲ್ ತಮ್ಮೆಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಈ ಒಂದು ವಿಡಿಯೋವನ್ನು ಕ್ಲಿಕ್ ಮಾಡಿದ್ದಕ್ಕಾಗಿ. ಸೊ ನಂಬರ್ 1 ಪಾಯಿಂಟು, ಕಡಿಮೆ ನಿದ್ರೆ. ನಿಮ್ಮ ಜೀವನವನ್ನು ಹೆಚ್ಚು ಮಾಡಿಕೊಳ್ಳಲು ನೀವು ಮಾಡಬಹುದಾದ ಅತ್ಯುತ್ತಮ ಹೂಡಿಕೆಗಳಲ್ಲಿ ಇದು ಒಂದಾಗಿದೆ, ಕಡಿಮೆ ನಿದ್ರೆ ಅಂತಕ್ಕಂಥದ್ದು. ಉತ್ಪಾದಕ ಮತ್ತು ಲಾಭದಾಯಕ ಹೆಚ್ಚಿನ ಜನರಿಗೆ ನಿರ್ವಹಿಸಲು 6 ಗಂಟೆಗಳು ಹೆಚ್ಚು ಅಗತ್ಯವಿಲ್ಲ ಅಂತ ಹೇಳಿದ್ರೆ, ಸೊ 6ಕ್ಕಿಂತ ಹೆಚ್ಚಿಗೆ ನಾವು ಮಲ್ಕೊಂಡ್ರೆ ಸೊ ಅದು ನಮಗೆ ದುರಭ್ಯಾಸ ಅಂತ ಹೇಳ್ಬೋದು. ಅತ್ಯುತ್ತಮ ಆರೋಗ್ಯ ಸ್ಥಿತಿ ಮತ್ತು 21 ದಿನಗಳವರೆಗೆ 1 ಗಂಟೆ ಮುಂಚಿತವಾಗಿ ಎದ್ದೇಳಲು ಪ್ರಯತ್ನಿಸಿ. ಸೊ ಅದು ಅಭಿವೃದ್ಧಿಗೊಳ್ಳುತ್ತದೆ, ಪ್ರಬಲ ಅಭ್ಯಾಸವಾಗಿ ಸೊ ಅದು ನೆನಪಿಡಿಯುತ್ತೆ ಅಂತ ಹೇಳ್ಬೋದು. ಇದು ನಿದ್ರೆಯ ಪ್ರಮಾಣವನ್ನು, ಗುಣಮಟ್ಟವನ್ನು ಪ್ರಮುಖ ಮತ್ತು ಕೇವಲ 1 ತಿಂಗಳಲ್ಲಿ ಹೆಚ್ಚುವರಿ 30 ಗಂಟೆಗಳ ಕಾಲ ಈ ವಿಷಯಗಳನ್ನು ಕಳೆಯಲು ನಿಮಗೆ ಊಹಿಸ್ಕೊಳ್ಬೋದು, ನಿಮಗೆ ಮುಖ್ಯವಾಗುತ್ತೆ ಅಂತ ಹೇಳ್ಬೋದು. ಎರಡನೇದು, ವೈಯಕ್ತಿಕ ಅಭಿವೃದ್ಧಿ ವಿಷಯಗಳಿಗಾಗಿ ಪ್ರತಿದಿನ ಬೆಳಗ್ಗೆ 1 ಗಂಟೆ ಮೀಸಲಿಡಿ. ಸೊ ಧ್ಯಾನಿಸಿ, ದೃಶ್ಯೀಕರಿಸಿ, ನಿಮ್ಮ ದಿನದ ಧ್ವನಿಯನ್ನು ಹೊಂದಿಸಲು ಸ್ಫೂರ್ತಿದಾಯಕ ಪಠ್ಯಗಳನ್ನು ಅಥವಾ ಒಂದು ಪುಸ್ತಕಗಳನ್ನು ಅಥವಾ ಕೆಲವೊಂದು ಮ್ಯೂಸಿಕ್ಗಳನ್ನು ಆಲಿಸಿ ಅಥವಾ ಶ್ರೇಷ್ಠ ಸಾಹಿತ್ಯವನ್ನು ಓದಿ ನಿಮ್ಮ ಚೈತನ್ಯವನ್ನು ಉರುಪುಗೊಳಿಸಲು ಮತ್ತು ಶಕ್ತಿ ತುಂಬಲು ಒಂದು ಶಾಂತ ಅವಧಿ ತೆಗೆದುಕೊಳ್ಳಲು ಮುಂದೆ ಉತ್ಪಾದಕ ದಿನ, ವಾರಕ್ಕೊಮ್ಮೆ ಸೂರ್ಯೋದಯವನ್ನು ವೀಕ್ಷಿಸಿ ಅಥವಾ ಪ್ರಕೃತಿಯೊಂದಿಗೆ ನೀವು ದಿನವನ್ನು ಪ್ರಾರಂಭಿಸಲಾಗುತ್ತದೆ. ಸ್ವಯಂ ನವೀಕರಣ ಮತ್ತು ವೈಯಕ್ತಿಕ ಪರಿಣಾಮಕಾರಿ ತತ್ವವನ್ನು ಅಫ್ವೇಲ್ ಪ್ರಬಲ ತಂತ್ರವಾಗಿದೆ ಅಂತ ಹೇಳ್ಬೋದು. ಸೊ ನಂಬರ್ 3, ನಿಮ್ಮ ಜೀವನದಲ್ಲಿ ಹೆಚ್ಚು ಮುಖ್ಯವಾದ ವಿಷಯಗಳನ್ನು, ಚಟುವಟಿಕೆಗಳನ್ನು ಕರುಣೆಗೆ ಅನುಮತಿಸಬೇಡಿ. ಪ್ರತಿದಿನ ಇದು ಒಂದು ಅತ್ಯುತ್ತಮವೇ ಎಂಬ ಪ್ರಶ್ನೆ ನೀವು ಕೇಳಲು ಸಮಯ ತೆಗೆದುಕೊಳ್ಳಿ. ನನ್ನ ಸಮಯ, ಶಕ್ತಿಯ ಬಳಕೆ, ಸಮಯ ನಿರ್ವಹಣೆ, ಜೀವನ ನಿರ್ವಹಣೆಯಾಗಿದೆಯಾ? ಅದರಿಂದ ನಿಮ್ಮ ಸಮಯವನ್ನು ಕಾಪಾಡಿಕೊಳ್ಳೋದು ಬಹಳ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನಸ್ಸನ್ನು ಹೆಚ್ಚು ಧನಾತ್ಮಕವಾಗಿ ಕೇಂದ್ರೀಕರಿಸಲು ರಬ್ಬರ್ ಬ್ಯಾಂಡಿನ ವಿಧಾನವನ್ನು ನಿಮ್ಮ ಜೀವನದಲ್ಲಿ ನೀವು ಬಳಸ್ಕೋಬೇಕು. ಸೊ ನಿಮ್ಮ ಸುತ್ತಲೂ ರಬ್ಬರ್ ಬ್ಯಾಂಡನ್ನು ಇರಿಸಿ. ಪ್ರತಿ ಬಾರಿಯೂ ನಕಾರಾತ್ಮಕ ಶಕ್ತಿ ಕುಗ್ಗಿಸುವ ಆಲೋಚನೆಯು ನಿಮ್ಮ ಮನಸ್ಸನ್ನು ಪ್ರವೇಶಿಸುತ್ತದೆ ಅಂತ ಹೇಳ್ಬೋದು. ರಬ್ಬರ್ ಬ್ಯಾಂಡನ್ನು ಸ್ಟಾಂಪ್ ಮಾಡಿ ಶಕ್ತಿಯ ಮೂಲಕ ಕಂಡೀಷನ್ ಆಗಿ ನಿಮಗೆ ಮನಸ್ಸು ನೋವನ್ನು ನಕಾರಾತ್ಮಕ ಚಿಂತನೆಯೊಂದಿಗೆ ಸಂಯೋಜಿಸುತ್ತದೆ ಮತ್ತು ಶೀಘ್ರದಲ್ಲೇ ನೀವು ಹಣವನ್ನು ಸಹ ಮಾಡ್ತೀರಾ ಅಂತ ಹೇಳ್ಬೋದು. ಬಲವಾದ ಸಕಾರಾತ್ಮಕ ಮನಸ್ಥಿತಿಯನ್ನು ಇದು ಹೊಂದಿರುತ್ತೆ ಅಂತ ಹೇಳ್ಬೋದು. ಯಾವಾಗಲೂ ನಿಮ್ಮ ಧ್ವನಿಯಲ್ಲಿ ಉತ್ಸಾಹದಿಂದ ಫೋನ್ಗೆ ಉತ್ತರಿಸಿ ಮತ್ತು ನಿಮ್ಮ ಮೆಚ್ಚುಗೆಯನ್ನು ತೋರಿಸಿ. ಉತ್ತಮ ಫೋನ್ ನಡತೆ ಅತ್ಯಗತ್ಯ. ಸಾಲಿನಲ್ಲಿ ಅಧಿಕಾರವನ್ನು ತಿಳಿಸಲು ಎದ್ದು ನಿಂತು ಇಂದು ನಿಮ್ಮ ಧ್ವನಿಯಲ್ಲಿ ಮತ್ತಷ್ಟು ಆತ್ಮವಿಶ್ವಾಸವನ್ನು ಅದು ತುಂಬುತ್ತದೆ ಅಂತ ಹೇಳ್ಬೋದು. ಸೊ ದಿನವಿಡೀ ನಾವೆಲ್ಲರೂ ಸ್ಫೂರ್ತಿ ಮತ್ತು ಅತ್ಯುತ್ತಮ ವಿಚಾರಗಳನ್ನು ಪಡೆಯುತ್ತೇವೆ. ಸೊ ನಾವು ಚಿಕ್ಕ ವಯಸ್ಸದಲ್ಲಿ ನಾವು ನೋಡ್ಬೋದು, ಕಾರ್ಡ್ಗಳನ್ನು ಅಂಗಡಿಯಲ್ಲಿ ಕೊಟ್ಬಿಟ್ಟು ಸೊ ಒಂದು ಸೇವಿಂಗ್ 10 ಪೈಸೆ 20 ಪೈಸೆ ಅಂತ ನಾವು ಸೇವ್ ಮಾಡ್ತಾಯಿದ್ವಿ. ಅದೇ ರೀತಿಯಲ್ಲಿ ಈಗಲೂ ಸಹ ನಾವು ಕಾರ್ಡ್ ಸೆಟ್ಟನ್ನು ಇರಿಸಿ, ಜೊತೆಗೆ ನಿಮ್ಮ ವಾಲೆಟ್ನಲ್ಲಿ ಕೆಲವೊಂದು ಒಳ ನೋಟುಗಳನ್ನು ಬರೆದು ಒಂದು ಪೆನ್ಸಿಲಲ್ಲಿ ನೀವು ಮನೆಗೆ ಬಂದಾಗ ಆಲೋಚನೆಗಳನ್ನು ಆ ಕೇಂದ್ರದಲ್ಲಿ ನೀವೇನು ಇಟ್ಟಿರ್ತೀರ ಅದನ್ನು ಇರಿಸಿ ಪ್ರತಿದಿನ ಅದನ್ನು ಸೇವ್ ಮಾಡ್ತಾ ಇದ್ದಾಗ, ಉದಾಹರಣೆಗೆ ಒಂದು ಕಾಯಿಲ್ ನೋಟ್ ಪ್ಯಾಡು ಮತ್ತು ಕಾಲಕ್ಕೆ ಅವುಗಳನ್ನು ಪರಿಶೀಲಿಸಿ. ಆಲಿವರ್ ವೆಂಡಲ್ ಗಮನಿಸಿದಂತೆ ಮನುಷ್ಯನ ಮನಸ್ಸು ಒಮ್ಮೆ ಹೊಸ ಕಲ್ಪನೆಯಿಂದ ವಿಸ್ತರಿಸಲ್ಪಟ್ಟಿದೆ ಅಂತ ಹೇಳ್ಬೋದು, ಎಂದಿಗೂ ತನ್ನ ಮೂಲವನ್ನು ಮರಳಿ ಪಡೆಯುವುದಿಲ್ಲ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಚಿಕ್ಕ ವಯಸ್ಸಲ್ಲಿ ನಾವು ನೋಡ್ತಾ ಇದ್ದೀವಿ 20 ಪೈಸೆ 30 ಪೈಸೆ ಅಂತ ನಾವು ಸೇವ್ ಮಾಡ್ತಾ ಒಂದು ದೊಡ್ಡ ಅಮೌಂಟನ್ನು ತಯಾರು. ಸೊ ಅದೇ ರೀತಿಯಲ್ಲಿ ಈಗಲೂ ಸಹ ನಾವು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ನಾವು ಏರ್ಬೋದು ಅಂತ ಹೇಳ್ಬೋದು. ಸೊ ಮತ್ತು 7ನೇದು, ಪ್ರತಿ ಭಾನುವಾರ ಸಂಜೆ ನಿಮಗಾಗಿ ನೀವು ಮೀಸಲಿಡಿ ಮತ್ತು ಅಭ್ಯಾಸದೊಂದಿಗೆ ಬಲವಾಗಿ ಶಿಸ್ತುಬದ್ಧರಾಗಿ. ನಿಮ್ಮ ವಾರವನ್ನು ಯೋಜಿಸಲು ನಿಮ್ಮ ಮುಖಾಮುಖಿ ಮತ್ತು ನೀವು ಏನನ್ನು ಬಯಸುತ್ತೀರಾ ಎಂಬುದನ್ನು ದೃಷ್ಟೀಕರಿಸಲು ಈ ಅವಧಿಯಲ್ಲಿ ಬಳಸಿ.
ಹೊಸ ವಸ್ತುಗಳು ಮತ್ತು ಸ್ಫೂರ್ತಿದಾಯಕ ಪುಸ್ತಕಗಳನ್ನು ಓದಲು, ಮೃದುವಾದ ಹಿತವಾದ ಸಂಗೀತವನ್ನು ಕೇಳಲು ಸರಳವಾಗಿ ಈ ವಿಶ್ರಾಂತಿಯನ್ನು ಪಡೆಯಿರಿ. ಈ ಅಭ್ಯಾಸವನ್ನು ನಿಮಗೆ ನೀವು ಕೇಂದ್ರೀಕರಿಸಿಕೊಂಡರೆ, ನಿಮ್ಮ ಆ್ಯಂಕರ್ ಆಗಿ ನೀವು ಕಾರ್ಯನಿರ್ವಹಿಸಿದರೆ ಮತ್ತೆ ಮುಂಬರುವ ವಾರ ಪೂರ್ತಿ ಪರಿಣಾಮಕಾರಿಯಾಗಿ ನಿಮಗೆ ಇರುತ್ತೆ ಅಂತ ಹೇಳ್ಬೋದು. ಒಂದು ಉತ್ಸಾಹದಿಂದ ನೀವು ಒಂದು ಆ್ಯಕ್ಟಿವ್ ಆಗಿ ಇರ್ತೀರಾ ಅಂತ ಹೇಳ್ಬೋದು. ಸೊ 8ನೇದು, ನಿಮ್ಮ ಜೀವನದ ಗುಣಮಟ್ಟವು ನಿಮ್ಮ ಗುಣಮಟ್ಟವಾಗಿದೆ ಎಂಬ ಪ್ರಮುಖ ತತ್ವವನ್ನು ಯಾವಾಗಲೂ ನೆನಪಿನಲ್ಲಿಡಿ. ಇದರರ್ಥ ನೀವು ಇತರರೊಂದಿಗೆ ಸಂವಹನ ನಡೆಸುವ ವಿಧಾನ ಮತ್ತು ಇನ್ನಷ್ಟು ಮುಖ್ಯವಾಗಿ ನಿಮ್ಮೊಂದಿಗೆ ನೀವು ಸಂವಹನ ನಡೆಸುವ ವಿಧಾನ, ನೀವು ಏನನ್ನು ಕೇಂದ್ರೀಕರಿಸುತ್ತೀರೋ ಅದು ನಿಮಗೆ ಸಿಗುತ್ತದೆ ಅಂತ ಹೇಳ್ಬೋದು. ನೀವು ಧನಾತ್ಮಕವಾಗಿ ನೋಡಿದರೆ ಇದು ನಿಮಗೆ ಸಿಗುತ್ತದೆ. ಇದು ಪ್ರಕೃತಿಯ ಮೂಲಭೂತ ನಿಯಮವಾಗಿದೆ ಅಂತ ಹೇಳ್ಬೋದು. ಸೊ ನಂಬರ್ 9, ಉದ್ದೇಶಪೂರ್ವಕವಾಗಿ ಉಳಿಯಿರಿ, ಫಲಿತಾಂಶದ ಮೇಲೆ ಅಲ್ಲ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಕೆಲಸವನ್ನು ಮಾಡಿ ಅದು ನೀವು ಇಷ್ಟಪಡುವುದು, ಅದು ಯಾರಿಗಾದರೂ ಸಹಾಯ ಮಾಡುತ್ತದೆ ಅಥವಾ ಅಮೂಲ್ಯವಾದ ವ್ಯಾಯಾಮವಾಗಿದೆ, ಹಣಕ್ಕಾಗಿ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಥವಾ ಗುರುತಿಸುವಿಕೆಯನ್ನು ಮಾಡಿ, ಫಲಿತಾಂಶ ಸಹಜವಾಗಿ ಬರುತ್ತದೆ ಅಂತ ಹೇಳ್ಬೋದು. ಇದು ಪ್ರಪಂಚದ ಮಾರ್ಗವಾಗಿದೆ ಅಂತ ಹೇಳ್ಬೋದು. ಫೈನಲ್ಲು 10ನೇ ಪಾಯಿಂಟು, ನೀವು ಸಂಜೆ ಓದುವಾಗ ನಿಮ್ಮ ಪಕ್ಕದಲ್ಲಿ ಮೇಣದ ಬತ್ತಿಯನ್ನು ಬೆಳಗಿಸಿ. ಇದು ಅತ್ಯಂತ ವಿಶ್ರಾಂತಿ ಮತ್ತು ಅದ್ಭುತ ಹಿತವಾದ ವಾತಾವರಣವನ್ನು ಸೃಷ್ಟಿಸುತ್ತದೆ ಅಂತ ಹೇಳ್ಬೋದು. ಸೊ ಉನ್ಮನದಿಂದ ನಿಮ್ಮ ಮನೆಯನ್ನು ಓಯಸಿಸ್ ಮಾಡಿ, ಉತ್ತಮ ಸಂಗೀತ, ಉತ್ತಮ ಪುಸ್ತಕಗಳು ಮತ್ತು ಉತ್ತಮ ಸ್ನೇಹಿತರೊಂದಿಗೆ ಅದನ್ನು ಭರ್ತಿ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ನೆಕ್ಸ್ಟ್ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿ ಇದ್ದರೆ ಜಸ್ಟ್ ವೆಯ್ಟ್ ಮಾಡ್ತಾ ಇದ್ದರೆ ಜಸ್ಟ್ ಎಸ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ನಾನು ನಿಮ್ಮ ವೆಂಕಟಪತಿ, ಬಿಸ್ನೆಸ್ ಆ್ಯಂಡ್ ಕ್ರಿಪ್ಟೋ ಎಕ್ಸ್ಪರ್ಟ್, ಸೈನಿಂಗ್ ಆಫ್. ಜೈ ಹಿಂದ್.